ಅಲ್ಲೇ ಎಣ್ಣೆ ಇಟ್ಕೊಂಡು ಹೋಗ್ತಿತ್ತು ಎಣ್ಣೆ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗಣಪತಿ ಬಂದ 3ನೇ ದಿನದಂದು ಗಣಪತಿ ತಾಯಿಯಾದ ಗೌರಿಯನ್ನು ತುಂಬಿಕೊಂಡು ನಾವು ಗಣಪತಿಯ ಬಲಭಾಗದಲ್ಲಿ ಇಟ್ಟು ಪೂಜೆ ಮಾಡುತ್ತೇವೆ. ಇದು ಗಣಪತಿ ತಾಯಿ ಗೌರಿ. ಕೆಲವಲ್ಲಿ ಮೊದಲು ಗೌರಿಯನ್ನು ತರುತ್ತಾರೆ. ಇಲ್ಲಿ ನಾವು ಬೆಳಗಾವಿನಲ್ಲಿ ಗಣಪತಿ ಬಂದ 3ನೇ ದಿನದಂದು ಗೌರಿಯನ್ನು ತುಂಬಿ ಗಣೇಶನ ಬಲಭಾಗದಲ್ಲಿಡುತ್ತೇವೆ. ತಾಯಿ ಗೌರಿ ಮಾತೆಗೆ ಪ್ರಿಯವಾದ ರೊಟ್ಟಿ, ಗೌರಿ ಪಲ್ಯವನ್ನು ಮಾಡಿ ನಾವು ನೈವೇದ್ಯವನ್ನು ಮಾಡುವ ರೂಢಿ ಇದೆ. ನೋಡ್ರಿ, ಗಣಪತಿ ಮತ್ತು ತಾಯಿ ಗೌರಿ ಮಾತೆಗೆ ನೈವೇದ್ಯವನ್ನು ಮಾಡಿದ್ದೇವೆ. ನೋಡ್ರಿ, ಶ್ರೀ ಗಣೇಶ ಮತ್ತು ಗೌರಿ ಮಾತೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ, ಒಳ್ಳೆಯದನ್ನೇ ಆಶೀರ್ವದಿಸಲಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮಗೆಲ್ಲ ಗೊತ್ತಿರಬಹುದು, ಗೌರಿ ಗಣೇಶದ ಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ತವರು ಮನೆಯವರು ಬಾಗಿನ ಕೊಡುವ ಪದ್ಧತಿ ಇದೆ. ಹಾಗೆ ನನ್ನ ತಾಯಿ ಮನೆಯವರು ಬಾಗಿನವನ್ನು ತಂದಿದ್ದಾರೆ. ಬಾಗಿನಕ್ಕೆ ಏನೆಲ್ಲ ಕೊಡುತ್ತಾರಪ್ಪ ಅಂದರೆ ಇಲ್ಲಿ ನಾ ತೋರಿಸುತ್ತಿದ್ದೇನೆ ನೋಡಿರಿ. ಹೂವು, ಹಣ್ಣುಗಳು, ತೆಂಗಿನಕಾಯಿ, ಒಟ್ಟು 16 ಥರದ ವಸ್ತುಗಳನ್ನು ಬಾಗಿಣದಲ್ಲಿ ಇಟ್ಟು ಕೊಡುತ್ತಾರೆ. ಹೆಣ್ಣು ಮಕ್ಕಳು ಯಾವುದೆಲ್ಲ ಯೂಸ್ ಮಾಡ್ತಾರೆ, ಕನ್ನಡಿ, ಬಾಚಣಿಕೆ ಎಲ್ಲ ಹಿಡಿದು ಅರಿಶಿನ ಕುಂಕುಮ ಕೊಡುತ್ತಾರೆ. ಇದು ಒಂದು ಪದ್ಧತಿ. ನನ್ನ ತವರು ಮನೆಯವರು ತಂದಿದ್ದಾರೆ ಬಾಗಿನವನ್ನು. ನಾನು ತಾಯಿ ಗೌರಿ ಮಾತೆ ಮತ್ತು ಗಣೇಶನ ಮುಂದೆ ಬಾಗಿನವನ್ನು ತೆಗೆದುಕೊಂಡು ತಾಯಿ ಶ್ರೀಮಾತೆ ಗೌರಿಯೂ ಸಹ ಹೆಣ್ಣು, ಆಕೆಗೆ ಅರ್ಪಿಸಿದ್ದೇನೆ. ದೇವರು ಕೊಟ್ಟರೆ ತಾನೇ ನಮಗೆಲ್ಲ ಸಿಗುವುದು. ಅದಕ್ಕೆ ತಾಯಿ ಗೌರಿ ಮಾತೆ ಮುಂದೆ ಶ್ರೀ ಗಣೇಶ ಮುಂದೆ ಬಾಗಿನವನ್ನು ಇಟ್ಟು ನಂತರ ಒಂದು 5 ಜನ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ, ವೀರ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಹೂವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ಬಾಗಿನವನ್ನು ಸ್ವೀಕರಿಸುತ್ತೇನೆ. ಇದು ಕೆಲವರಿಗೆ ಗೊತ್ತಿಲ್ಲ ಬಾಗಿನದ ವಿಷಯ, ಅದರ ಸಲುವಾಗಿ ಹೇಳುತ್ತಿದ್ದೇನೆ. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಬಾಗಿನ ಕೊಡುವ ಪದ್ಧತಿ ಇಲ್ಲ, ಅದರ ಸಲುವಾಗಿ ನಾನು ಹೇಳ್ತಿದ್ದೇನೆ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಿದ್ದೀರಾ, ಸಬ್ಸ್ಕ್ರೈಬರ್ ಆಗಿರಿ.